ಮ್ಯಾಕ್ಸ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ದು. ಸೊ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ಮಾಡಿರುವಂಥ ಪ್ರವೀಣ್ ಅವ್ರು ನಮ್ಮ ಜೊತೆಗಿದ್ದಾರೆ. ಸುದೀಪ್ ಅವ್ರಿಗೆ ಒಂದು ರೀತಿ ಸಹೋದರನ ಪ್ರೀತಿ ಅವ್ರ ಮೇಲೆ. ಸೊ ಸದ್ಯಕ್ಕೆ ಮ್ಯಾಕ್ಸ್ ಗೆಲುವಿನ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ನಮಸ್ತೆ ಪ್ರವೀಣ್ ಅವರೇ, ಹೇಗಿದ್ದೀರಿ? ಮೊದಲಿಗೆ ಕಂಗ್ರೆಸ್, ತುಂಬ ದೊಡ್ಡ ಗೆಲುವು ಬೇಕಿತ್ತು ಈ ಥರದೊಂದು ಸಕ್ಸಸ್. ಸೊ ಈ ಒಂದು ಸಂಭ್ರಮ, ಈ ಥರದೊಂದು ಸಿನಿಮಾದಲ್ಲಿ ಸುದೀಪ್ ಅವ್ರನ್ನ ನೀವು ನೋಡಿ ಆ್ಯಸ್ ಅ ಅಣ್ಣನಾಗಿ ತುಂಬ ಪ್ರೀತಿಯಿಂದ ಸಾಕಷ್ಟು ಸಾರಿ ಮಾತನಾಡಿದ್ರಿ. ಸೊ ಈ ಸಿನಿಮಾದಲ್ಲಿ ಅವರ ಲುಕ್ ನಿಮ್ಗೆ ಎಷ್ಟು ಖುಷಿ ಕೊಡ್ತು? ನನಗೆ ಅವರು ಯಾವಾಗ ಸ್ಕ್ರೀನ್ ಮೇಲೆ ಬರೋರೋ ಒಂಥರ ದೇವ್ರು ಬಂದಂಗೆ ಆಗೋದು. ನೀವೇ ನೋಡಿದ್ದೀರಾ, ಕಾಳಿ ಮುಂದೆ ಡ್ಯಾನ್ಸ್ ಮಾಡ್ತಾರೆ, ಮತ್ತು ಅದು ಇಂಟರ್ವಲ್ ಬ್ಲಾಕ್ ನೋಡಿದ್ದೀರಾ, ಅದು ಫ್ಯಾನ್ ಮಧ್ಯದಿಂದ ಬರ್ತಾರೆ. ಆಮೇಲೆ ಲಾಸ್ಟ್ ಫೈಟ್ ಸೀನಲ್ಲೂ ನೋಡಿದ್ದೀರಲ್ಲ, ಇದು ನಿಮ್ಗೆ ಹೆಂಗೆ ಅನಿಸ್ತು? ಸೊ ಅವರು ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಅದೊಂದು ಮಾಸ್ ಎಲಿಮೆಂಟ್ ಕ್ರಿಯೇಟ್ ಮಾಡಿ ಹಬ್ಬ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಫೆಸ್ಟಿವಲ್. ಈ 2.5 ವರ್ಷ ಏನಿದೆ ಬಂದಿರಲಿಲ್ಲ ಅಣ್ಣ ಮೂವಿ, ಅದೆಲ್ಲ ಮರ್ತಿ ಜನ ಇವತ್ತು ಥಿಯೇಟ್ರ್ ಒಳಗಡೆ ನುಗ್ತಾ ಇದ್ದಾರೆ. ನಾನು ಬಂದು ನೋಡಿದೆ, ಹೌಸ್ಫುಲ್ ಓಡ್ತಾ ಐತೆ. ಬೆಳಗ್ಗೆನೂ ನೋಡಿದ್ದೀನಿ, ಮಧ್ಯಾಹ್ನನೂ ನೋಡಿದ್ದೀನಿ, ಎಲ್ಲ ಹೌಸ್ಫುಲ್ ಓಡ್ತಾ ಇದೆ. ಚೆನ್ನಾಗಾಗಲಿ ಅಣ್ಣಗೆ, ಇದೇ ಥರ ಸಕ್ಸಸ್ ಇನ್ನೂ ಲೈಫಲ್ಲಿ ಸಿಗಲಿ, ಮುಂದೆ ಇದೇ ಥರ ಮಾಡಲಿ. ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಅಂದರೆ ಫ್ಯಾನ್ಸು, ಇವಾಗ ನಾವು ಯೂಟ್ಯೂಬೆಲ್ಲ ತೆಗೆದು ನೋಡ್ತೀವಲ್ಲ, ರಿವ್ಯೂಸ್ ನೋಡ್ತಾ ಇದ್ದೀವಿ, ಅಣ್ಣ ಹೀರೋಯಿನ್ನೇ ಬೇಡ ಅಣ್ಣ, ಹಿಂಗೆ ಮಾಡಿ ನೀವು, ಹಿಂಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಖತ್ ಖುಷಿಯಾಗುತ್ತೆ. ನಾವು ನೆನ್ನೆ ನರ್ತಕಿಗೆ ಹೋಗಿ ನೋಡಿದ್ದು, ಫಸ್ಟ್ ಡೇ ಫಸ್ಟ್ ಶೋ. ನಾನು ಇಷ್ಟು ದಿನ ಅಣ್ಣ ಜೊತೆ ಹೋಗ್ತಾ ಇದ್ದೆ ಆ್ಯಸ್ ಎ ಫ್ರೆಂಡು, ಬಟ್ ಆವಾಗ ನಾನು ಆ್ಯಸ್ ಎ ಕ್ರಿಕೆಟರ್ ಏನು ಹೋಗ್ತಿದ್ನಲ್ಲ, ನಂಗೆ ಅಷ್ಟು ಫೀಲ್ ಆಗ್ತಾ ಇರಲಿಲ್ಲ. ಇವಾಗ ಆ್ಯಸ್ ಎ ಆರ್ಟಿಸ್ಟ್ ಹೋಗಿ ಕುತ್ಕೊಂಡು ನೋಡಿ ಆ ವೈಬ್ರೇಷನ್, ಫ್ಯಾನ್ಸ್ ಡ್ಯಾನ್ಸ್ ಆಡೋದಾಗಲಿ, ಕಿರ್ಚಾಡೋದು, ಒಂದೊಂದು ಬಿ ಜಿ ಎಮ್ಗೆ, ಅಣ್ಣನ ಡೈಲಾಗ್ಗೆ, ಸಾಂಗ್ ಬಂದರೆ ಡ್ಯಾನ್ಸ್ ಮಾಡೋದು, ಎದ್ದು ಕುಂದಾಡೋದು, ನಿಜವಾಗ್ಲೂ ಫ್ಯಾನ್ಸು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬೇರೆ ಲೆವೆಲ್ಲು. ನೀವೇ ನೋಡಿದ್ದೀರಾ, ಒಂದೇ ದಿನದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್. ಮತ್ತೆ ಈ ಸಿನಿಮಾದ ಬಗ್ಗೆ ಮಾತಾಡ್ತಿರುವಾಗ ಹೇಳ್ತಾ ಇದ್ರಿ, ಇಡೀ ಸಿನಿಮಾ ಸ್ಪೀಡ್ ಅಂತ. ನಿಜಕ್ಕೂ ಒಂದು ನೈಟ್ ಸ್ಟೋರಿನ ಯಾವ ರೀತಿ ಹೇಳ್ತಾರೆ ಅನ್ನೋದು ಕುತೂಹಲ ಎಲ್ಲರೂ ಇತ್ತು. ಬಟ್ ಮೆಗಾ ಸ್ಪೀಡ್ ಅಂತಲೇ ಹೇಳ್ಬೋದು ಸಿನಿಮಾದ ಕಂಟೆಂಟ್. ಆ್ಯಕ್ಚುಲಾಗಿ ಎಲ್ಲೂ ಕೂಡ ಆ ಫೀಲ್ ಇದೆಯಲ್ಲ, ಸೀಟ್ ತುದಿನಲ್ಲಿ ಕೂರ್ಸ್ಕೊಂಡೇ ಕರ್ಕೊಂಡು ಹೋಗುತ್ತೆ, ಎಲ್ಲೂ ಕೂಡ ಬೋರ್ ಆಗಲಿ ಮತ್ತೊಂದಿಲ್ಲ. ಎಷ್ಟು ಕಷ್ಟ ಆಯಿತು ರೈಟಿಂಗ್ ಟೈಮಲ್ಲಿ ಇದೆಲ್ಲ, ಯಾಕೆಂದರೆ ಸ್ಟಾರ್ಟಿಂಗಿಂದ ಆ ಜರ್ನಿನಲ್ಲಿ ಜೊತೆಗಿದ್ದೀರಿ ನೀವು ಕೂಡ. ಸ್ಟಾರ್ಟಿಂಗು ವಿಜಯ್ ಸರ್ ನಮ್ಮ ಡೈರೆಕ್ಟರು ಕತೆ ಬರ್ಕೊಂಬಂದಾಗ ಅದು ಸ್ವಲ್ಪನೇ ಇತ್ತು, 50% ಅಂದ್ಕೊಳ್ಳಿ. ಬಟ್ ತಮಿಳ್ಗೆ ಬರ್ಕೊಂಬಂದಿದ್ದು ಅವರು ಫಸ್ಟು. ಆಮೇಲೆ ಅದನ್ನು ಇವಾಗ ನಮ್ಮ ಆಡಿಯನ್ಸ್ ಟಚ್ ಮಾಡಬೇಕಲ್ಲ ಅಣ್ಣ. ಕತೆ ಅಣ್ಣ ಓಕೆ ಆಗಿಬಿಟ್ಟಿದೆ, ಒಂದಿನದಲ್ಲೇ ಮಾತಾಡಿದ್ದಾರೆ, ಕತೆ ಓಕೆ ಆಗಿದೆ. ಕತೆ ಓಕೆ ಆದಮೇಲೆ ಇವಾಗ ನಮ್ಮ ಆಡಿಯನ್ಸ್ ಟಚ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ವಿಜಯ್ ಸರ್ನ ಎಷ್ಟು ಬಟ್ಟೆ ತಂದಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಸರ್, ಒಂದೇ ದಿನಕ್ಕೆ ಬಂದಿರೋದು ನಾನು ಅಂತ ಹೇಳ್ತಾರೆ ಅವರು. ಹೌದಾ, ಒಂದು ಕೆಲಸ ಮಾಡು, ನನ್ನ ಜೊತೆ 10 ದಿನ ಇರ್ತೀಯಾ ಅಂತ ಕೇಳ್ತಾರೆ. ಸರ್, ಒಂದ್ಸತಿ ಫ್ಯಾಮಿಲಿನ ಕೇಳ್ಬಿಡ್ತೀನಿ ಅಂತ ಹೇಳ್ತಾರೆ ಅವರು ವಿಜಯ್ ಸರು. ಕೇಳ್ಕೊಳ್ಳಿ, ಮಾತಾಡಿ, ನಿಮ್ಗೆ ಕಂಫರ್ಟ್ ಇದ್ದರೆ ನಾನು ಇಲ್ಲೊಂದು 10 ದಿನ ಇರಿ, ನಿಮ್ಮ ಕತೆ ಇಷ್ಟ ಆಗಿದೆ, ಸ್ವಲ್ಪ ವರ್ಕ್ ಮಾಡೋಣ ಇದ್ರ ಮೇಲೆ ಅಂದ್ಬಿಟ್ಟು ಹೇಳ್ತಾರಣ್ಣ. ಸೊ ಅವ್ರು ಓಕೆ ಅಂದಿದ ತಕ್ಷಣ ಅವ್ರಿಗೆ ಹೋಟೆಲ್ ಬುಕ್ ಮಾಡಿ, ಆಮೇಲೆ ಇದು ಬಟ್ಟೆಗಳು ಕೊಡಿಸಿ 1 ವೀಕ್ 10 ಡೇಸ್ಗೆ ಇಲ್ಲೇ ಕೂರಿಸ್ಕೊಂಡು ಡೆವಲಪ್ ಮಾಡಿರೋ ಸ್ಟೋರಿ ಇದು. ಬಟ್ ಹೆಂಗೆ ಡೆವಲಪ್ ಮಾಡಿದ್ರು ಅಂದರೆ, ಎಲ್ಲೂ ಒಂಥರ ನಿಮಗೆ ನಿಮ್ಮ ಮೂವಿ ನೋಡಿದಿರಲ್ಲ, ಎಲ್ಲೂ ಲ್ಯಾಗ್ ಅನ್ಸಲ್ಲ, ಬೋರಿಂಗ್ ಅನ್ಸಲ್ಲ, ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸೀನ್ ಏನು ಎಲ್ಲ ಒಂಥರ ಇಂಟರ್ಲಿಂಕ್ ಆಗಿ, ಟ್ವಿಸ್ಟ್ ಆಗಿ, ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಸ್ಕ್ರೀನ್ ಪ್ರೆಸೆನ್ಸು ಸೂಪರಾಗೇ ಕೊಟ್ಟಿದ್ದಾರೆ ವಿಜಯ್ ಸರ್ ಆಗಲಿ, ಅಣ್ಣ ಆಗಲಿ. ಬಟ್ ನಾನು ಹೇಳ್ತೀನಿ, ಅಣ್ಣ ಹೇಳಿದ್ನಲ್ಲ ಆವಾಗಲೇ, ಎಷ್ಟು ಸತಿ ಸ್ಕ್ರೀನ್ ಮೇಲೆ ಬರ್ತಾರೋ ಅಷ್ಟು ಸತಿನೂ ವಾವ್ ಅನಿಸುತ್ತೆ ಮೂವಿ. ಸ್ಕ್ರೀನ್ ಪ್ಲೇ ಆಗಲಿ ಮತ್ತು ಡೈರೆಕ್ಷನ್ ಆಗಲಿ ವಾವ್ ಅನಿಸುತ್ತೆ. ಇಡೀ ಸಿನಿಮಾದಲ್ಲಿ ಸ್ವ್ಯಾಗ್ ಆಗಲಿ ಅಥವಾ ಅವರ ಎಲಿವೇಶನ್ ಸೀನ್ಸ್ ಅಂತ ಬರುತ್ತಲ್ಲ, ಅದು ಶಾರ್ಟ್ಗಳು ಸಿಕ್ಕಾಬಡೆ ಇದೆ ಸಿನಿಮಾದಕ್ಕೂ. ಅದರಲ್ಲೂ ಕೂಡ ಹುಚ್ಚ ಸಿನಿಮಾ ಟೈಮಲ್ಲಿ ಅನಿಸುತ್ತೆ ಅವರು ಸಿಗರೇಟ್ ಹಚ್ಚೋದೆಲ್ಲ ಟ್ರೆಂಡ್ ಆಗ್ಬಿಟ್ಟಿತ್ತು. ಅದರಿಂದನೇ ಸಿಗರೇಟ್ನ ಟ್ರೈ ಮಾಡೋಣ ಅಂತ ಎಷ್ಟೋ ಜನ ಇದು ಮಾಡಿದ್ರು. ಬಟ್ ಇಲ್ಲೂ ಕೂಡ ಅದನ್ನು ಏನೋ ಕಂಟಿನ್ಯೂ ಆಗುತ್ತಾ ಅಂತ ಈ ಸಿನಿಮಾದಲ್ಲಿ. ಆ ಶಾರ್ಟ್ ಬಂದಲ್ಲೆಲ್ಲ ಜನ ಶಿಳ್ಳೆ ಚಪ್ಪಾಳೆ ಹೊಡಿತಾರೆ ಸಿಗರೇಟ್ ಹೊಡೆಯೋ ಸ್ಟೈಲಿಗೆ. ಹುಚ್ಚ ಸಿನಿಮಾ ಏನು ಹಿಟ್ ಆಗಿತ್ತಲ್ಲ, ಅಣ್ಣ ಅವಾಗ ಹೌಸ್ಫುಲ್ ನೋಡಿದ್ರಲ್ಲ ಎಲ್ಲ ಕಡೆ ಥಿಯೇಟರ್ಸಲ್ಲಿ. ಇವತ್ತು ಅದೇ ಸಿಚುವೇಶನ್ ಇದೆ, ಅದಕ್ಕಿಂತ ಡಬಲ್ ಇದೆ. ಜನ ಹೆಚ್ಚಿಗೆ ಪ್ರೀತಿ ಕೊಟ್ಟಿದ್ದಾರೆ. ಈ ಬೈಕ್ ನೋಡಿ, ಈ ಬೈಕು ಅಲ್ಲೂ ಬೈಕ್ ಇದೆ, ಬಟ್ ಸಿಮಿಲಾರಿಟಿ ನೋಡಿ. ಮತ್ತು ಅಲ್ಲೂ ಹಿಂಗೆ ಸಿಗರೇಟ್ ಅಂಟಿಸ್ತಾರೆ ಈ ಥರ, ಇಲ್ಲಿ ಒಂಥರ ಹಿಂಗೆ ಅಂಟಿಸ್ತಾರೆ. ಸೊ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ, ಡಿಫ್ರೆನ್ಸ್ ಮಾಡ್ಕೊಂಡಿದ್ದಾರೆ. ಬಿಟ್ಟರೆ ಆ ಹುಚ್ಚ ಏನು ಬಂತು 22-23 ಇಯರ್ಸ್ ಆಗಿದೆ, ಇದಂತೂ ಹುಚ್ಚಾಗಿಂತ ನೆಕ್ಸ್ಟ್ ಲೆವೆಲ್ ಬೆಳೆಸ್ತಾ ಇದ್ದಾರೆ.
ಕಿಚ್ಚ ಹುಚ್ಚ ಪರ್ಫೆಕ್ಟ್ ಆಗಿದೆ ಹೆಸರು. ಮ್ಯಾಕ್ಸ್ ನೋಡಿದ್ಮೇಲೆ ಎಲ್ಲರ ಪ್ರಶ್ನೆ ಇದೇ ಆಗಿದೆ ಏನಂದ್ರೆ ಈ ಅರ್ಜುನ್ ಮಹಾಕ್ಷಯ ಅನ್ನೋ ಪಾತ್ರದ ಹಿಂದಿನ ಪ್ರೀಕ್ವೆಲ್ ಏನಾದರೂ ಸಿನಿಮಾಗೆ ಬರುತ್ತಾ ಅಥವಾ ಮ್ಯಾಕ್ಸ್ 2ಗೆ ಏನಾದ್ರು ಒಂದಷ್ಟು ಕಂಟಿನ್ಯೂಟಿ ಒಂದಷ್ಟು ಲಿಂಕ್ ಇದೆ, ಸೊ ಅದೇನಾದ್ರು ಆಗ್ಬೋದಾ ಅಂತ ಈಗ ಥಾಟಲ್ಲಿ ಇದಾರ ಅಂತ ಅಂದ್ಬಿಟ್ಟು ಐಡಿಯಾ ಏನಾದ್ರು ಇದೆಯಾ ಅಂತ. ಆ್ಯಕ್ಚುಲಿ ಅದು ಸ್ಟೋರಿ ಇದು ಮಾಡುವಾಗಲೇ ಒಂದು ಪ್ಲ್ಯಾನ್ ಇತ್ತು, ಬಟ್ ನೋಡೋಣ, ಅದು ಪ್ಲ್ಯಾನ್ ಮಾಡ್ಬೋದು, ಅವ್ರು ಮಾಡಿದ್ರು ಮಾಡ್ಬೋದು ಯಾಕೆಂದರೆ ಜನ ಈ ಥರ ಹಿಡಿದಿದ್ದಾರೆ ಅಂದರೆ ಸಿನಿಮಾನ. ಸೊ ನನಗೆ ಕೇಳಿದ್ರೆ ಒಂದು ಫ್ರಾಂಚೈಸಿ ಮಾಡ್ಕೋಬೋದು ಮ್ಯಾಕ್ಸು. ನೋಡೋಣ, ಇನ್ನೂ ಸದ್ಯಕ್ಕೇನು ಅದು ಪ್ಲ್ಯಾನ್ ಇಲ್ಲ. ಈ ಸಕ್ಸಸ್ನ ಇವಾಗ ಜನ ಎಲ್ಲ ನೋಡಿ ಇನ್ನೂ ಬೆಳೆಸ್ತಾ ಇದ್ದಾರೆ. ನೋಡೋಣ ಇದು ಎಷ್ಟು ಬೆಳೆಯುತ್ತೆ. ಅದಾದಮೇಲೆ ಏನಾರ ಪ್ರೀಕ್ವೆಲ್ ಆಗಲಿ ಪಾರ್ಟ್ 2 ಆಗಲಿ ಮಾಡೋದು ಟೀಮಿಗೆ ಬಿಟ್ಟಿದ್ದು, ಅವರು ಡಿಸೈಡ್ ಮಾಡ್ತಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಜನತೆ, ಈ ಥರ ಮೂವಿನ ಬೆಳೆಸ್ತಾ ಇರೋದು. ಎಷ್ಟೋ ದಿನ ಆಗೋಯಿತು ಈ ಥರ ಮೂವಿ ಬಂದು, ಅಣ್ಣ ಈ ಥರ ಒಂದು ಮೂವಿ ಕೊಟ್ಟಿದ್ದಾರೆ. ಸೊ ಒಂಥರ ಹಬ್ಬನೇ, ಕ್ರಿಸ್ಮಸ್ ಆಗಲಿ ನ್ಯೂ ಇಯರ್ ಆಗಲಿ ಸಂಕ್ರಾಂತಿ ತನಕ ಓಡುತ್ತೆ, ಹಂಗನ್ಸಂಗೆ ಚೆನ್ನಾಗಿರುತ್ತೆ.